ಗೇಟ್ಗಳ ಮೂಲಕ ಬಿಡ್ತಾ ಇದ್ರು 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇದ್ರು ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು 19 ಗೇಟ್ ಕೂಡ ಸೇರಿತ್ತು 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಚಿಗೆ ಹೋಗಿರೋದು ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಲ್ಲ ಇವು ಕನ್ನೆ ಇಲ್ಲ ಕನ್ನೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಡ್ಯಾಮ್ ಸೈಟ್ ಎಕ್ಸ್ಪರ್ಟ್ ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ Kannaya is the entire country is known for this. So ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ ಕನ್ಸಲ್ಟ್ ಮಾಡಿ ಅವರು ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ತುಂಗಭದ್ರಾ ಡ್ಯಾಮ್ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ನವರು ಮಾಡ್ತಾರೆ ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಇವು 3 ಜನ ಈ ಬೋರ್ಡ್ನಲ್ಲಿ ಇರ್ತಾರೆ CWCನವರು ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಂದ ಅಪಾಯಿಂಟ್ ಮಾಡಿದಂಥ ಒಂದು ಚೇರ್ಮನ್ ಇರ್ತಾರೆ ಗೊತ್ತಾಯ್ತಾ ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಆ ಬೋರ್ಡು ಇದನ್ನೆಲ್ಲ ನೀರು ಕರ್ನಾಟಕಕ್ಕೆ ಎಷ್ಟು ಅದು ಈಗಾಗಲೇ ಡಿಸೈಡ್ ಆಗಿದೆ ಕರ್ನಾಟಕಕ್ಕೆ ಎಷ್ಟು ನೀರು ಆಂಧ್ರಕ್ಕೆ ಎಷ್ಟು ನೀರು ತೆಲಂಗಾಣಕ್ಕೆ ಎಷ್ಟು ನೀರು ಹೋಗಬೇಕು ಅಂತ ಡಿಸೈಡ್ ಆಗಿದೆ ಅದರ ಪ್ರಕಾರ ಬೋರ್ಡ್ ಕೆಲಸ ಮಾಡಬೇಕು ಸೊ ಇದು 1948ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮು 53ನೇ ಇಸ್ವಿಗೆ 1953ನಲ್ಲಿ 54ನೇ ಇಸ್ವಿಯಿಂದ ನೀರು ಬಿಡಲಿಕ್ಕೆ ಪ್ರಾರಂಭ ಆಗಿದೆ ನೀರು ಬಿಡಲಿಕ್ಕೆ ನಾಲೆಗಳಿಗೆ 54ನೇ ಪ್ರಾರಂಭ ಆಗಿದೆ ಸುಮಾರು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ 70 ಇಯರ್ಸ್ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ ಆ ಕಟ್ಟಾಗಿರೋದ್ರಿಂದ ಈಗ ಈ ಡ್ಯಾಮ್ನ ಈ ವರ್ಷ 115 TMC ನೀರು ಅದರಲ್ಲಿ ಈಗಾಗಲೇ 25 TMC ನೀರನ್ನು ರೈತರ ಜಮೀನುಗಳಿಗೆ ಬಿಟ್ಟಿದೆ 3 ಸ್ಟೇಟ್ಗಳಿಗೆ ಕರ್ನಾಟಕ ಆಂಧ್ರ ತೆಲಂಗಾಣ ಸ್ಟೇಟ್ಗಳಿಗೆ ಇನ್ನೂ ಒಂದನೇ ಬೆಳೆ ಮುಗಿಬೇಕಾದ್ರೆ ಬೆಳೆ ಬರಬೇಕಾದ್ರೆ ಅದು 90 TMC ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ ಮೊದಲನೇ ಬೆಳೆಗೆ ತೊಂದರೆ ಏನಾಗಲ್ಲ ಈಗ ಇವತ್ತು ಆ್ಯಸ್ ಟುಡೇ 90 TMC ನೀರು ತೊಂದರೆ ಇಲ್ಲ ಈಗ ಕಟ್ಟಾಗಿರೋದ್ರಿಂದ ಒಂದು ಗೇಟ್ನಲ್ಲಿ 19 ಗೇಟ್ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ 35,000 ನೀರು ಕಡಿಮೆ ಮಾಡ್ಕೊಳ್ಳೋದೇನೆ ರಿಪೇರಿ ಮಾಡೋಕ್ಕಾಗಲ್ಲ ನೀರು ಕಡಿಮೆ ಮಾಡ್ಕೊಳ್ಳೋದೇನೆ ನಾವು ಅದಕ್ಕೆ ಈ 1621 ಫೀಟ್ 1621 TMC ನೀರು ಫೀಟ್ ಇದೆ ಅದನ್ನು ಕಡಿಮೆ ಮಾಡಬೇಕು
ಆಗ ಇನ್ನೂ 64 TMC ನೀರು ಉಳಿತದೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಬೇಕು. ಈ ರಿಪೇರಿ ಕೆಲಸ ಆಗ್ತದೆ. ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಆಗಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾಳೆ ಗೇಟು ಇಲ್ಲಿ ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು ಜಿಂದಾಲ್ ಆ ಇಂಜಿನಿಯರಿಂಗ್ ಏಜೆನ್ಸೀಸ್ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ. ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇದೆ. ನಾನು ಇವತ್ತು ಐ ಸರ್ಜರಿ ಆಗಿದೆ ಅವರು. ತಾಳು ನಾಳೆ ಆಗಲಿ ಭಾಳ ಆತುರವಾಗಿದೆಯಲ್ಲ. ಹೇಳಬೇಡಿ. ಭಾಳ ಆತುರವಾಗಿದೆಯಲ್ಲ ಯಾಕೆ? ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ ಸುಮಾರು ಕರ್ನಾಟಕದಲ್ಲಿ 9 ಲಕ್ಷ ಅವರು ಮತ್ತು ಆಂಧ್ರ ತೆಲಂಗಾಣದಿಂದ 3 ಲಕ್ಷ ಹಾಗೆ ಆಗ್ತದೆ. ಎಲ್ಲ ಕೆನಲ್ಗಳು ಕೂಡ ನೀರು ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಏನು ತೊಂದರೆ ಆಗಲ್ಲ. ರೈತರು ಗೊತ್ತಾಯ್ತಾ? ಆಮೇಲೆ ನಾವು ಇನ್ನೂ ಆಗಸ್ಟ್ 13ನೇ ತಾರೀಕು ಇವತ್ತಿನ 10ನೇ ತಾರೀಕು ಬೇಕಾಗಿದೆ. ಆಗಸ್ಟ್ 10ನೇ ತಾರೀಕು ನಮಗೆ 17ರಿಂದ 17-18ರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ. ನಾನು ಕನ್ನಯ್ಯ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ ಆದಷ್ಟು ಜಾಗ್ರತೆ 3-4 ದಿನದಲ್ಲಿ ಮುಗಿಸ್ಬೋದು. 3-4 ಡೇಸ್ನಲ್ಲಿ ಮುಗಿಸಿ ಮಾಡಿ ನನಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಫೋರ್ಸ್ ಮಾಡ್ಕೋಬೇಕಲ್ಲ ನೀರನ್ನ 90 TMC ಮೊದಲ ಬಾರಿ ಆಗಿರೋದು ಅಂತ 5 ವರ್ಷದಲ್ಲಿ ಇದು 2ನೇ ಬಾರಿ ಈ ತರ ಆಗ್ತಾ ಇರೋದು. ಆದ್ರೆ ದೊಡ್ಡ ಮಟ್ಟದ ಆಗಿದ್ದಿಲ್ಲ. ಹೈದರಾಬಾದಲ್ಲಿ ಆಗಿದೆ ಸರ್, LBMC ಆಗಿದೆ. ಇದು 2ನೇ ಸಾರಿ ಸರ್. ಎಚ್ಚರಿಕೆ ಕ್ಯಾನಲ್ನಲ್ಲಿ ಆಗಿತ್ತು ತೊಂದರೆ. 33 ಗೇಟ್ಗಳಲ್ಲ. 2019ರಲ್ಲಿ ಕೇಳಪ್ಪ ತಮ್ಮ ಮಾತಾಡಿದ್ರೆ ಹೆಂಗಯ್ಯ? 2019ರಲ್ಲಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ತೊಂದರೆ ಆಗಿತ್ತು. ಗೊತ್ತಾಯ್ತಾ? ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ಟಾಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರ ಕೂಡ ನಡ್ಕೊಳ್ತದೆ, ಆಂಧ್ರ ಸರ್ಕಾರ ಕೂಡ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರ ಕೂಡ ನಡ್ಕೊಳ್ತದೆ. ಅದಿನ್ನು ವಿಚಾರಣೆ ಮಾಡೋಣ. ಬೋರ್ಡು ಇದನ್ನು ಮೇಂಟೈನ್ ಎಲ್ಲ ಮಾಡ್ತೀವಿ. ಬೋರ್ಡ್ ಈಸ್ ಹೆಡೆಡ್ ಬೈ ಯಾರು? ಚೀಫ್ ಇಂಜಿನಿಯರ್ ಲೆವೆಲ್ನವರು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡೋದಂತ ಹೆಡೆಡ್ ಮಾಡಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ನವರು ಇದ್ದಾರೆ, ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ, ತೆಲಂಗಾಣದವರು ಇದ್ದಾರೆ, ಕರ್ನಾಟಕದವರು ಕೂಡ ಇದ್ದಾರೆ. ಗೊತ್ತಾಯ್ತಾ? ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ, ಜವಾಬ್ದಾರಿ ವಿಫಲ ಆಗಿದೆಯಾ ಇಲ್ವಾ, ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆಯಾ ಇಲ್ವಾ ಅನ್ನೋದು ವಿಚಾರ ಮಾಡಿ. ಕರ್ನಾಟಕದಲ್ಲಿ
ಶರ್ಮಾ ಸುಮ್ಮನೆ ಓಲ್ಡ್ ಡ್ಯಾಮ್ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಎಕ್ಸ್ಪರ್ಟ್ ಪ್ರಕಾರ ಒಪಿನಿಯನ್ ಪ್ರಕಾರ 50 ವರ್ಷಕ್ಕೆ ಬದಲಾವಣೆ ಮಾಡಬೇಕಾಗಿತ್ತು. ಯಾವುದೇ ಡ್ಯಾಮ್ನಲ್ಲಿ ಗೇಟ್ಗಳನ್ನು ಚೇಂಜ್ ಮಾಡ್ತಕ್ಕಂಥ ಆಮೇಲೆ ಚೈನ್ಗಳನ್ನು ಗೇಟ್ ಚೇಂಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅಂತ ಅವರ ಒಪಿನಿಯನ್ ಇದೆ. ಆ ಒಪಿನಿಯನ್ನು ಗಮನದಲ್ಲಿಟ್ಟುಕೊಂಡು ಬೋರ್ಡ್ನವರು ಏನು ಡಿಸಿಷನ್ ತಗೊಂಡಿದ್ದಾರೆ, ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಆಂಧ್ರ, ಕರ್ನಾಟಕ, ತೆಲಂಗಾಣ 3 ರಾಜ್ಯಗಳು ಮಾಡ್ತಾರೆ. ಆಮೇಲೆ ಜಲಾಶಯದ ಬಗ್ಗೆ EPR ತಯಾರಾಗಿದೆ. ಸುಮಾರು 15,000 ಆಗಿದೆ. ಬೋರ್ಡ್ಗೆ ಕಳಿಸಿದ್ದೀವಿ. ಬೋರ್ಡ್ನವರು ಇವರು ಆಂಧ್ರದವರು, ತೆಲಂಗಾಣದವರು ಕೇಳ್ತಾರೆ, ಒಪಿನಿಯನ್ ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ನಾವು DPR ಮಾಡಿರೋದ್ರಿಂದ ಅವರು ಒಪ್ಪಿಗೆ ಕೊಟ್ಟರೆ ಸ್ಟಾರ್ಟ್. ಕರ್ನಾಟಕದ ಒಂದೇ ಅಲ್ಲ, ಕರ್ನಾಟಕದ ಬರೀ ಒಂದಕ್ಕೆ ಜಮೀನುಗಳು ನೀರು ಕೊಡೋ ಡ್ಯಾಮ್ ಎಲ್ಲ ಇರೋದು. ಇದು 20 ಸ್ಟೇಟ್ಸ್ ಡ್ಯಾಮ್ ಬೇರೆ ಬೇರೆ ರಾಜ್ಯಗಳೆಲ್ಲ ಇರೋದ್ರಿಂದ ಅದಕ್ಕೋಸ್ಕರನೇ ಬೋರ್ಡ್ ಆಗಿರೋದು. ಬಾಗಿನ ಇದೆಲ್ಲ ಮುಗಿದ ಮೇಲೆ ನೀರು ಮತ್ತೆ ತುಂಬಿದ ಮೇಲೆ ಬರ್ತೀವಿ. ವಿಶ್ವಾಸ ಇದೆ ಮತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತೆ. ಬಾಗಿನ ಅರ್ಪಿಸ್ತೇನೆ.